ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಏಪ್ರಿಲ್ 23, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. 16ನೇ ಏಪ್ರಿಲ್ ಸಂಚಿಕೆಯಲ್ಲಿ ಒಂದು ಪ್ರಶ್ನೆಯನ್ನು ನೀಡಲಾಗಿತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ? 1. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂಡ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬೋತ್ ಆರ್ ಪಬ್ಲಿಷ್ಡ್ ಬೈ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್. ಎರಡನೇ ಸ್ಟೇಟ್ಮೆಂಟ್, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮೆಜರ್ಸ್ ದ ಇನಿಷಿಯಲ್ ಸ್ಟೇಜ್ ಆಫ್ ಅ ಟ್ರಾನ್ಸಾಕ್ಷನ್ ವೆರಾಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಸ್ ಇನ್ವಾಲ್ವ್ಡ್ ವಿತ್ ದ ಲಾಸ್ಟ್ ಸ್ಟೇಜ್ ಆಫ್ ದ ಟ್ರಾನ್ಸಾಕ್ಷನ್. ಸೆಲೆಕ್ಟ್ ದ ಕರೆಕ್ಟ್ ಕೋಡ್ ಬಿಲೋ. ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾದ ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂಡ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇವೆರಡನ್ನು ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಪಬ್ಲಿಷ್ ಮಾಡುತ್ತೆ ಅನ್ನುವಂಥದ್ದು. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಅಂತ ಏನು ಕರಿತೀವಿ, ಇದನ್ನು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಪಬ್ಲಿಷ್ ಮಾಡುತ್ತೆ, ಹೌದು. ಆದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಿದೆ ಅದನ್ನು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ CSO ಪಬ್ಲಿಷ್ ಮಾಡುವಂಥದ್ದು. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅದೇ ಎರಡನೇ ಸ್ಟೇಟ್ಮೆಂಟ್ ಒಳಗೆ WPI ಇನಿಷಿಯಲ್ ಸ್ಟೇಜ್ ಆಫ್ ಟ್ರಾನ್ಸಾಕ್ಷನಲ್ಲಿರುವಂಥ ಒಂದು ಇನ್ಫ್ಲೇಷನ್ನ ಮೆಜರ್ ಮಾಡುತ್ತೆ. ಅದೇ CPI ಲಾಸ್ಟ್ ಸ್ಟೇಜಲ್ಲಿ ಅನ್ನೋದನ್ನು ಕೊಟ್ಟಿದ್ದಾರೆ. ಈಗ ಇನಿಷಿಯಲ್ ಸ್ಟೇಜ್ ಅಂದರೆ ಏನು? ಎಲ್ಲಿ ಉತ್ಪಾದನೆ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ನಾವು ಅದನ್ನೇ ಹೋಲ್ಸೇಲ್ ಅಂತ ಹೇಳ್ತೀವಲ್ವ. ಸೊ ಆ ಇನ್ಫ್ಲೇಷನ್ನ ಮೆಜರ್ ಮಾಡೋದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಹೌದು. ಹಾಗೆ ರಿಟೇಲ್ ಸೈಡ್ ಅಂತಂದರೆ ಕನ್ಸ್ಯೂಮರ್ ನಮಗೆ ತಲುಪೋ ಟೈಮಲ್ಲಿ ಏನು ಇನ್ಫ್ಲೇಷನ್ ಇರುತ್ತೆ ಅದನ್ನು CPI ಮೆಜರ್ ಮಾಡುತ್ತೆ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಅಂದರೆ ಎರಡನೇ ಪಾರ್ಟ್ ಆಫ್ ದ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಎರಡನೇ ಸ್ಟೇಟ್ಮೆಂಟ್ ಸರಿ ಆಗುತ್ತೆ. ಸೊ ಇಲ್ಲಿ ಓನ್ಲಿ 2 ನಿಮ್ಮ ಉತ್ತರ. ನಿಮ್ಮಲ್ಲಿ ಹಲವಾರು ಜನ ಇದಕ್ಕೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಾ. ಆದರೆ ಕೆಲವೊಬ್ಬರು ಓನ್ಲಿ 1 ಅಂತ ಕೂಡ ಹೇಳಿದ್ದೀರಾ, ಬೋತ್ ಅಂತ ಕೂಡ ಹೇಳಿದ್ದೀರಾ, ಒಬ್ಬರು D ನನ್ ಅಂತ ಕೂಡ ಹೇಳಿದ್ದಾರೆ. ಈ ಪ್ರಶ್ನೆ ಅಷ್ಟೇನು ಕಠಿಣವಾಗಿರಲಿಲ್ಲ. ಇದರಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಫ್ಯಾಕ್ಚುಯಲ್ ಅಂತ ಇರ್ಬೋದು, ಈಗ ಒಂದ್ಸತಿ ತಿಳ್ಕೊಂಡ್ಮೇಲೆ ನಿಮಗೆ ನೆನಪಿರುತ್ತೆ. ಆದರೆ ಎರಡನೇ ಸ್ಟೇಟ್ಮೆಂಟ್ ನಿಮಗೆ WPI ಅಂದರೆ ಏನು, CPI ಅಂದರೆ ಏನು, ರಿಟೇಲ್, ಹೋಲ್ಸೇಲ್ ಇವೆರಡಕ್ಕೂ ವ್ಯತ್ಯಾಸ ಗೊತ್ತಿದ್ರೆ ಇದನ್ನು ಗೆಸ್ಟ್ ಮಾಡೋದು ಕಷ್ಟ ಇರಲಿಲ್ಲ. ಕೇವಲ ಈ ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತು. ಇಂಥ ಪ್ರಶ್ನೆಗಳನ್ನ ನೀವು ಅರ್ಜೆಂಟಾಗಿ ಆನ್ಸರ್ ಮಾಡಿ ಲಾಸ್ ಮಾಡ್ಕೋಬೇಡಿ, ನೆಗೆಟಿವ್ ಮಾರ್ಕಿಂಗ್ನ ತಗೋಬೇಡಿ. ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ನಿಧಾನವಾಗಿ ನೋಡಿ ಉತ್ತರಿಸಿ. ಮುಂದುವರಿತಾ ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಾ ಇರುವಂಥ ಮೊದಲನೇ ಆರ್ಟಿಕಲ್, US ವಿಲ್ ಕಟ್ ಎಮಿಷನ್ಸ್ ಬೈ 52% ಬೈ 2030. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವಿರಾನ್ಮೆಂಟ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್. ನಾವು ದಿನಪತ್ರಿಕೆ ವಿಶ್ಲೇಷಣೆ ಸಂಚಿಕೆಗಳಲ್ಲೇ ಈಗಾಗಲೇ USA ಹಾಗೂ ಪ್ಯಾರಿಸ್ ಅಗ್ರಿಮೆಂಟ್ ಮಧ್ಯ ಇರುವಂಥ ಸಂಬಂಧ, ಅದರ ಮಹತ್ವ ಎಲ್ಲದ್ರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಕ್ಲೈಮೇಟ್ ಆ್ಯಕ್ಷನ್ನ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಯಾವಾಗ ನಡೆದಿದೆ, ಯಾವಾಗ ಆರಂಭ ಆಯಿತು, ಯಾವಾಗ ಕಯೋಟೋ ಪ್ರೋಟೋಕಾಲ್ ಬಂತು, ನಂತರ ಪ್ಯಾರಿಸ್ ಅಗ್ರಿಮೆಂಟ್ ಬಂತು. ನೀವು ಪರೀಕ್ಷೆಗೆ ಓದ್ತಾ ಇದ್ದೀರಾ ಅಂತಂದರೆ ಈಗಾಗಲೇ ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಪ್ಯಾರಿಸ್ ಅಗ್ರಿಮೆಂಟ್ ಕೆಳಗೆ ನಾವು ಒಂದು ಗುರಿಯನ್ನು ಇಟ್ಕೊಂಡಿದ್ವಿ. ಏನು ಭೂಮಿಯ ತಾಪಮಾನ ಇದೆ ಅದನ್ನು 2 ಡಿಗ್ರಿ ಅಥವಾ 1.5 ಡಿಗ್ರಿ ಸೆಲ್ಸಿಯಸ್ಗೆ ಆದಷ್ಟು ನಾವು ಕಮ್ಮಿ ಮಾಡ್ಕೋಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ವಿ. ಆ ಗುರಿಯನ್ನು ಮುಟ್ಟೋದಕ್ಕೆ ಇರೋಂಥ ಒಂದು ಕಾನ್ಸೆಪ್ಟ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್. ನ್ಯಾಷನಲಿ ಡಿಟರ್ಮೈನ್ಡ್ ಅಂತಂದರೆ ಒಂದು ದೇಶ ತಾನೇ ಡಿಸೈಡ್ ಮಾಡುವಂಥದ್ದು, ತೀರ್ಮಾನ ಮಾಡುವಂಥದ್ದು. ಇಂತಿಷ್ಟು ಅವಧಿ ಒಳಗೆ ಆ ದೇಶ ಎಷ್ಟು ಕಾರ್ಬನ್ ಎಮಿಷನ್ಸ್ನ ಕಮ್ಮಿ ಮಾಡುತ್ತೆ, ಹಾಗೆ ಏನು ಹವಾಮಾನ ಬದಲಾವಣೆಯಿಂದ ಪ್ರಭಾವ ಆಗ್ತದೆ, ಪರಿಣಾಮ ಆಗ್ತಾ ಇದೆ, ಅದನ್ನು ಕಮ್ಮಿ ಮಾಡೋದಕ್ಕೆ ಏನೇನು ಎಫರ್ಟ್ಸ್ನ ಮಾಡುತ್ತೆ ಅಂತ ಆ ದೇಶ ತಾನೇ ತೀರ್ಮಾನ ಮಾಡುತ್ತೆ. ಅಂದರೆ ಈ ಅವಧಿಯಲ್ಲಿ ಇಷ್ಟು ಮಾಡ್ತೀವಿ ಅಂತ ತೀರ್ಮಾನ ಮಾಡುತ್ತೆ. ಅದನ್ನೇ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಕರೀತಾರೆ. ಈ ಪ್ಯಾರಿಸ್ ಅಗ್ರಿಮೆಂಟ್ ಕೆಳಗೆ ನಾವು ಏನು ತಾಪಮಾನವನ್ನು ಕಮ್ಮಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ, ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಒಂದು ಅಡೆತಡೆ ಏನು ಅಂತಂದರೆ, ಮೊದಲನೇದು ತಂತ್ರಜ್ಞಾನ, ಎರಡನೇದು ಫೈನಾನ್ಸಿಂಗ್. ಅಂದರೆ ಹವಾಮಾನ ಬದಲಾವಣೆಯಿಂದ ಏನು ಪರಿಸರದ ಮೇಲೆ ಪರಿಣಾಮ ಬೀಳ್ತಾ ಇದೆ ಅದಕ್ಕೆ ನಾವು ಅಡಾಪ್ಟ್ ಆಗಬೇಕು, ಅದನ್ನು ತಡೆಗಟ್ಟಬೇಕು ಅಂತಂದರೆ ನಮಗೆ ತಂತ್ರಜ್ಞಾನದ ಅವಶ್ಯಕತೆ ಇದೆ. ಇದನ್ನು ಪೂರೈಸೋದಕ್ಕೆ ನಮಗೆ ಹಣದ ಅವಶ್ಯಕತೆ ಇದೆ, ಫೈನಾನ್ಸಿಂಗ್ನ ಅವಶ್ಯಕತೆ ಇದೆ. ಈ ಎರಡಕ್ಕೂ ಪ್ಯಾರಿಸ್ ಅಗ್ರಿಮೆಂಟ್ ದಾರಿ ಮಾಡಿಕೊಡ್ತಾ ಇದೆ. ಇನ್ನು USA ಹಾಗೂ ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಟ್ರಂಪ್ನವರ ನೇತೃತ್ವದ ಕೆಳಗೆ ಪ್ಯಾರಿಸ್ ಅಗ್ರಿಮೆಂಟಿಂದ USA ವಿತ್ಡ್ರಾ ಮಾಡಿತ್ತು. ಇದರಿಂದಾಗಿ ಸಾಕಷ್ಟು ಹಾನಿ ಆಗ್ತಾಯಿತ್ತು. ಒಂದು, ಇಂಡಿವಿಜುವಲಿ USA ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ, ಎಮಿಷನ್ಸ್ನ ಕಮ್ಮಿ ಮಾಡ್ತಾ ಇಲ್ಲ ಅಂತಂದರೆ ನಮ್ಮ ಹವಾಮಾನದಲ್ಲಿ ಕಾರ್ಬನ್ ಎಮಿಷನ್ಸ್ ಜಾಸ್ತಿ ಆಗ್ತಾಯಿತ್ತು. ಅದರಿಂದಾಗಿ ನಾವು ಪ್ಯಾರಿಸ್ ಅಗ್ರಿಮೆಂಟ್ನ ಗುರಿ ಏನಿದೆ ಅದನ್ನು ಮುಟ್ಟಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಇನ್ನೊಂದು ಏನು, ಫೈನಾನ್ಸಿಂಗ್ ಹಾಗೂ ಟೆಕ್ನಾಲಜಿ ಟ್ರಾನ್ಸ್ಫರ್ USA ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಪ್ಯಾರಿಸ್ ಕ್ಲೈಮೇಟ್ ಡೀಲ್ ಒಳಗೆ USA ಇಲ್ಲ ಅಂತಂದರೆ ಅದು ಕೂಡ ಆಗ್ತಾ ಇರಲಿಲ್ಲ. ಆದರೆ ಈಗ ಜೋ ಬಿಡೆನ್ ಅವರ ನೇತೃತ್ವದ ಕೆಳಗೆ USA ಮತ್ತೆ ಪ್ಯಾರಿಸ್ ಅಗ್ರಿಮೆಂಟ್ನ ಸೇರ್ಕೋತಾ ಇದೆ. ಹಾಗೆ ತಾನು ಎಷ್ಟು ಎಮಿಷನ್ಸ್ ಕಟ್ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಕೊಟ್ಟಿರುವಂಥದ್ದು. 2030 ಅಷ್ಟೊತ್ತಿಗೆ 50 to 52%, ಅಂದರೆ 2005 ಎಷ್ಟು ಕಾರ್ಬನ್ ಎಮಿಷನ್ಸ್ ಇತ್ತು ಅದಕ್ಕೆ ಕಂಪೇರ್ ಮಾಡಿ ನೋಡಿದಾಗ 2030 ಅಷ್ಟೊತ್ತಿಗೆ 50 ರಿಂದ 52% ಅಷ್ಟು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ನ US ಕಮ್ಮಿ ಮಾಡಬೇಕು ಅಂತ ಒಂದು
ಗುರಿಯನ್ನು ಇಟ್ಕೊಂಡಿತ್ತು. ಅದರ ಜೊತೆಗೆ USA ಏನು ಪ್ರತಿ ವರ್ಷ ಫೈನಾನ್ಸಿಂಗ್ ಕಮಿಟ್ಮೆಂಟ್ ಮಾಡ್ಕೊಂಡಿತ್ತು ಡೆವಲಪಿಂಗ್ ಕಂಟ್ರೀಸ್ಗೆ ಕೊಡಬೇಕು ಅಂತ, ಅದನ್ನು 2024 ಅಷ್ಟೊತ್ತಿಗೆ ಡಬಲ್ ಮಾಡುತ್ತೆ ಅಂತ USA ಹೇಳ್ತಾ ಇದೆ. ಒಟ್ಟಾರೆ ಅಡಾಪ್ಟೇಷನ್ ಫೈನಾನ್ಸ್ ಅಂದರೆ ಕ್ಲೈಮೇಟ್ ಆ್ಯಕ್ಷನ್ಗೆ ನಾವು ಅಡಾಪ್ಟ್ ಮಾಡ್ಕೊಳಕ್ಕೆ ಏನು ಹಣದ ಅವಶ್ಯಕತೆ ಇದೆ ಅದಕ್ಕೆ ಎಷ್ಟು ಹಣವನ್ನು ಕೊಡುತ್ತೆ ಅಂತ USA ಮುಂಚೆ ಹೇಳಿತ್ತು. ಅದನ್ನು 2024 ಅಷ್ಟೊತ್ತಿಗೆ ಟ್ರಿಪಲ್ ಮಾಡುತ್ತೆ, ಅಂದರೆ 3 ಪಟ್ಟು ಮಾಡುತ್ತೆ ಅಂತ USA ಹೇಳ್ತಾ ಇದೆ. ಅಂದರೆ USA ನಂತರ ಡೆವಲಪ್ಡ್ ನೇಷನ್ಸ್ ಏನು ಡೆವಲಪಿಂಗ್ ಕಂಟ್ರೀಸ್ಗೆ ಪ್ರತಿ ವರ್ಷ $100 ಬಿಲಿಯನ್ ಅಷ್ಟು ಫೈನಾನ್ಸಿಂಗ್ ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಆಗಿತ್ತು. ಅದರ ಒಳಗೇನೆ ಈ ಎಲ್ಲ ಫೈನಾನ್ಸಿಂಗ್ ಕೂಡ ಬರುವಂಥದ್ದು. ಈಗ ಜೋ ಬಿಡನ್ ರವರು ಏನು ಪ್ರಕಟಣೆ ಮಾಡ್ತಾ ಇದ್ದಾರೆ ಅದರಿಂದ ನಾವು ಏನು ಅರ್ಥೈಸ್ಕೋಬೋದು, USA ಏನು ಟ್ರಂಪ್ನವರ ನೇತೃತ್ವದ ಕೆಳಗೆ ಪ್ಯಾರಿಸ್ ಅಗ್ರಿಮೆಂಟಿಂದ ಹಿಂಪಡೆದು ಹಾನಿ ಮಾಡಿತ್ತು ಅದನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಹಾನಿ ಕೇವಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆ ವಿಷಯದಲ್ಲಿ ಅಷ್ಟೇ ಅಲ್ಲ, USA ಕೂಡ ಆಗಿತ್ತು. ಆದರೆ ಬಿಡನ್ ಅವರ ಈ ಪ್ರಕಟಣೆಯಿಂದ USA ಮತ್ತೆ ನೇತೃತ್ವದ ಜಾಗಕ್ಕೆ ಹೋಗ್ತಾ ಇದೆ. ಅಂದರೆ ಇಷ್ಟೊಂದು ಕಮಿಟ್ಮೆಂಟ್ನ ಮಾಡ್ಕೊಂಡಿದೆ, ಇಷ್ಟೊಂದು ಹಣವನ್ನು ಕೊಡುತ್ತೆ ಅಂತ ಅಂದರೆ ಡೆವಲಪಿಂಗ್ ಕಂಟ್ರೀಸ್ಗೆ, ಡೆವಲಪ್ಡ್ ಕಂಟ್ರೀಸ್ಗೆ, ಬೇರೆ ದೇಶಗಳಿಗೆ ಒಂದು ರೀತಿ ನೇತೃತ್ವದಿಂದ ಹುಮ್ಮಸ್ಸನ್ನು ಕೊಡ್ತಾ ಇದೆ ಪರಿಸರ ಸಂರಕ್ಷಣೆಯ ಬಗ್ಗೆ ಕೆಲಸವನ್ನು ಮಾಡೋದಕ್ಕೆ. ಇದು ಈ ಆರ್ಟಿಕಲಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಮೊದಲನೇ ಅಂಶ. ಎರಡನೇ ಅಂಶ ಏನು ಅಂತಂದರೆ, ಯಾವಾಗಲೂ ಪರಿಸರ ಸಂರಕ್ಷಣೆ ವಿಷಯದಲ್ಲಿ ಬಂದಾಗ ಪರಿಸರ ಅಥವಾ ಎಕಾನಮಿ ಅಥವಾ ಆರ್ಥಿಕ ವ್ಯವಸ್ಥೆ ಅಥವಾ ಅನ್ನೋ ಒಂದು ಪದ ಬರುತ್ತೆ. ಎರಡನ್ನು ಸರಿದೂಗಿಸ್ಕೊಂಡು ಹೋಗೋದು ತುಂಬ ಒಂದು ದೊಡ್ಡ ಸವಾಲು ಅಂತ ನಮಗೆಲ್ಲ ತಿಳಿದಿರುವಂಥದ್ದು. ಆದರೆ ಆ ದೃಷ್ಟಿಕೋನವನ್ನು ಬದಲಾಯಿಸೋ ಪ್ರಯತ್ನ ನಡೀತಾ ಇದೆ. ಕ್ಲೈಮೇಟ್ ಆ್ಯಕ್ಷನ್ ಹಾಗೂ ಕ್ಲೀನ್ ಟೆಕ್ನಾಲಜಿ ಅಂದರೆ ಪರಿಸರ ಸಂರಕ್ಷಣೆಗೆ ಏನು ಕೆಲಸಗಳು ನಡಿಬೇಕಾಗಿದೆ ಹಾಗೂ ತಂತ್ರಜ್ಞಾನದ ಅವಶ್ಯಕತೆ ಇದೆ, ಅದರಿಂದಾಗಿ ಆರ್ಥಿಕ ವ್ಯವಸ್ಥೆ ಸುಧಾರಿಸುತ್ತೆ, ಗ್ರೋತ್ ಆಗುತ್ತೆ, ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಥವಾ ಆರ್ಥಿಕ ವ್ಯವಸ್ಥೆ ಅಲ್ಲ, ಆರ್ಥಿಕ ವ್ಯವಸ್ಥೆ ಹಾಗೂ ಪರಿಸರ ಸಂರಕ್ಷಣೆ ಎರಡೂ ಜೊತೆಗೆ ಮುಂದುವರಿಯೋಕ್ಕೆ ಸಾಧ್ಯ ಇದೆ ಅನ್ನೋ ರೀತಿಯಲ್ಲಿ ಹೊಸ ಒಂದು ದೃಷ್ಟಿಕೋನವನ್ನು ತಗೊಂಡ್ಬರ್ತಾ ಇದ್ದಾರೆ. ಅಂದರೆ ಭೂಮಿಯ ತಾಪಮಾನವನ್ನು ನಾವು ಕಮ್ಮಿ ಮಾಡಬೇಕು ಅಂತ ಏನು ಪ್ರಯತ್ನ ನಡೆಸಿದ್ವಿ ಅದು ಕೇವಲ ನಮ್ಮ ಭೂಮಿಯ ರಕ್ಷಣೆ, ಪರಿಸರದ ಸಂರಕ್ಷಣೆ ಅಷ್ಟೇ ಅಲ್ಲ, ನಮ್ಮೆಲ್ಲರ ಭವಿಷ್ಯ ಕೂಡ, ನಮ್ಮ ಭವಿಷ್ಯ ಇದ್ರ ಮೇಲೆ ನಿಂತಿದೆ ಅಂತ ಈ ಆರ್ಟಿಕಲಿಂದ ಜೋ ಬಿಡನ್ ರವರ ಮಾತಿನಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ತುಂಬಾ ಮುಖ್ಯವಾಗಿರುವಂಥ ಆರ್ಟಿಕಲ್. ಈ ಪ್ರಕಟಣೆಯನ್ನು ಬಿಡನ್ ರವರು ಎಲ್ಲಿ ಮಾಡ್ತಾ ಇದ್ದಾರೆ, ಲೀಡರ್ಸ್ ಸಮಿಟ್ ಆನ್ ಕ್ಲೈಮೇಟ್, ಇದು ಈಗ ನಡೀತಾ ಇರುವಂಥದ್ದು, ನೆನ್ನೆ ಹಾಗೂ ಇವತ್ತು ನಡೀತಾ ಇರುವಂಥದ್ದು. ಇಲ್ಲಿ ಆಗ್ತಾ ಇರುವಂಥ ಚರ್ಚೆ ಈ ಆರ್ಟಿಕಲಲ್ಲಿ ಕೊಟ್ಟಿರುವಂಥದ್ದು. ಇದರ ಮುಂದುವರಿದ ಭಾಗ ನಾವು ನೆಕ್ಸ್ಟ್ ಆರ್ಟಿಕಲಲ್ಲಿ ನೋಡೋಣ. ಮೋದಿ ಅನೌನ್ಸಸ್ ಕ್ಲೈಮೇಟ್ ಪಾರ್ಟ್ನರ್ಶಿಪ್ ವಿತ್ US. ಈ ಆರ್ಟಿಕಲ್ ಒಳಗೆ ಈ ಸಮ್ಮಿಟ್ ಒಳಗೇನೆ ಭಾರತ ಹಾಗೂ USAಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಜೆಂಡಾ 2030 ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ನಿರ್ದಿಷ್ಟವಾಗಿ ಭಾರತ ಹಾಗೂ USA ಸಂಬಂಧದ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದು ಕ್ಲೈಮೇಟ್ ಆ್ಯಕ್ಷನ್ನ ವಿಷಯವಾಗಿ. ಈ ಅಜೆಂಡಾದ ಮೂಲಕ ಭಾರತಕ್ಕೆ ಗ್ರೀನ್ ಫೈನಾನ್ಸ್ ಹಾಗೂ ಕ್ಲೀನ್ ಟೆಕ್ನಾಲಜಿ ಅಂದರೆ ಕ್ಲೈಮೇಟ್ ಚೇಂಜ್ಗೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಹಣ ಹಾಗೂ ತಂತ್ರಜ್ಞಾನದ ಏನು ಅವಶ್ಯಕತೆ ಇದೆ ಅದು ಭಾರತಕ್ಕೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ, ನಮಗೆ ಹೂಡಿಕೆ ತರೋಕ್ಕೆ ಸಾಧ್ಯ ಆಗುತ್ತೆ, ಕ್ಲೀನ್ ಎನರ್ಜಿಯಲ್ಲಿ ಹೂಡಿಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಾವು ಎನರ್ಜಿ ಜನ್ರೇಟ್ ಮಾಡ್ತಾ ಅದರಿಂದ ಪರಿಸರಕ್ಕೆ ಮಾಲಿನ್ಯ ಆಗಬಾರ್ದು, ಪರಿಸರಕ್ಕೆ ಹಾನಿ ಆಗಬಾರ್ದು, ಆ ರೀತಿ ಎನರ್ಜಿ ಜನ್ರೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಮಗೆ ಹೂಡಿಕೆ ಸಿಗುತ್ತೆ, ಅದಕ್ಕೆ ತಂತ್ರಜ್ಞಾನ ಸಿಗುತ್ತೆ. ನಮ್ಮ ಆರ್ಥಿಕ ವ್ಯವಸ್ಥೆ ಒಳಗೆ ಏನು ವಲಯಗಳಿದೆ, ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟೇಷನ್, ಪವರ್, ಬಿಲ್ಡಿಂಗ್ಸ್, ಇದೆಲ್ಲದರಲ್ಲಿ ಏನು ಈಗ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಆಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಆಗ್ತಾ ಇದೆ, ಅದನ್ನು ಹೇಗೆ ತೆಗೆದುಹಾಕಬಹುದು ಅನ್ನೋ ಒಂದು ತಂತ್ರಜ್ಞಾನ ನಮಗೆ ತೊಗೊಂಬರೋಕ್ಕೆ ಸಾಧ್ಯ ಆಗುತ್ತೆ. ಹವಾಮಾನ ಬದಲಾವಣೆಗಳಿಂದ ಏನು ರಿಸ್ಕ್ ಇದೆ, ಏನು ಪರಿಣಾಮ ಇದೆ, ಅದನ್ನು ತಡ್ಕೊಳೋ ಶಕ್ತಿ, ಕ್ಷಮತೆ ನಮಗೆ ತೊಗೊಂಬರೋಕ್ಕೆ ಸಾಧ್ಯ ಆಗುತ್ತೆ ಈ ಅಜೆಂಡಾ 2030 ಮೂಲಕ. ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಈ ಅಜೆಂಡಾದ 2 ಭಾಗಗಳಿದೆ. ಒಂದು ಸ್ಟ್ರಾಟಜಿಕ್ ಕ್ಲೀನ್ ಎನರ್ಜಿ ಪಾರ್ಟ್ನರ್ಶಿಪ್, ಇನ್ನೊಂದು ಕ್ಲೈಮೇಟ್ ಆಕ್ಷನ್ ಹಾಗೂ ಫೈನಾನ್ಸ್ ಮೊಬಿಲೈಸೇಷನ್. ಇದು ಭಾರತ ಹಾಗೂ US ಜೊತೆಗೆ ತಗೊಂತಿರುವಂಥ ಕ್ರಮಗಳು. ಪ್ಯಾರಿಸ್ ಅಗ್ರಿಮೆಂಟ್ ಕೆಳಗೆ ನಿರ್ದಿಷ್ಟವಾಗಿ ಕೇವಲ ಭಾರತ ಏನು ಕ್ರಮಗಳನ್ನ ತಗೊಂತಿದೆ, ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ನಾವು ಈಗಾಗಲೇ ಏನು ಚರ್ಚೆ ಮಾಡಿದ್ವಿ ಅದ್ರ ಕೆಳಗೆ 2030 ಅಷ್ಟೊತ್ತಿಗೆ 2005 ಎಷ್ಟು ಎಮಿಷನ್ಸ್ ಇತ್ತು ಭಾರತದ್ದು ಅದಕ್ಕಿಂತ 33-35% ಅಷ್ಟು ಕಮ್ಮಿ ಮಾಡುತ್ತೆ ಪರ್ ಯೂನಿಟ್ ಆಫ್ GDP ಅಷ್ಟು ಅಂತ ಭಾರತ ಒಂದು ಟಾರ್ಗೆಟ್ನ ಇಟ್ಕೊಂಡಿದೆ. ಅದ್ರ ಜೊತೆಗೇನೆ ನಾವೇನು ಪವರ್ ಜನರೇಷನ್ ನಡೆಸ್ತಾ ಇದ್ವಿ ಅದರಲ್ಲಿ ನಾನ್ ಫಾಸಿಲ್ ಫ್ಯೂಯಲ್ ಮೂಲಗಳಿಂದ 2030 ಅಷ್ಟೊತ್ತಿಗೆ 40% ಅಷ್ಟು ಪವರ್ ಜನರೇಟ್ ಮಾಡ್ತೀವಿ ಅಂತ ಕೂಡ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಅಂದರೆ ಪರಿಸರ ಮಾಲಿನ್ಯವನ್ನು ಕಮ್ಮಿ ಮಾಡುವಂಥ ಒಂದು ಮೂಲದಿಂದ ನಾವು ಪವರ್ ಜನರೇಟ್ ಮಾಡ್ತೀವಿ, 40% ಅಷ್ಟು ಮಾಡ್ತೀವಿ ಅಂತ ಒಂದು ಗುರಿಯನ್ನು ಭಾರತ ಇಟ್ಕೊಂಡಿದೆ. ಭಾರತದ ಬಗ್ಗೆ ಪರಿಸರ ಸಂರಕ್ಷಣೆ ವಿಷಯದಲ್ಲಿ ವಿಶೇಷವಾಗಿರುವಂಥದ್ದು ಏನಂತಂದರೆ, ಭಾರತ ಒಂದು ಡೆವಲಪಿಂಗ್ ಕಂಟ್ರಿ ಆಗಿದ್ದು ನಮಗೆ ಡೆವಲಪ್ಮೆಂಟ್ ಚಾಲೆಂಜಸ್ ತುಂಬ ಇದ್ದರೂ ಕೂಡ ನಾವು ಕ್ಲೀನ್ ಎನರ್ಜಿ, ಎನರ್ಜಿ ಎಫಿಷಿಯನ್ಸಿ, ಅಫಾರೆಸ್ಟೇಷನ್, ಬಯೋಡೈವರ್ಸಿಟಿ ಎಲ್ಲ ವಿಷಯವಾಗಿ ತುಂಬ ಬೋಲ್ಡ್ ಸ್ಟೆಪ್ಸ್ನ ಕ್ರಮಗಳನ್ನ ತೊಗೊಂಡಿದ್ವಿ. ಅದರಿಂದಾಗಿಯೇ ಭಾರತವನ್ನು 2
ಡಿಗ್ರಿ ಸೆಲ್ಸಿಯಸ್ ಕಂಪ್ಯಾಟಿಬಲ್ ಅಂತ ಕರೀತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಮ ಪ್ರಿಲಿಮ್ಸ್ ಪರೀಕ್ಷೆಗೆ. ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. 2 ಡಿಗ್ರಿ ಸೆಲ್ಸಿಯಸ್ ಕಂಪ್ಯಾಟಿಬಲ್ ಅಂತಂದ್ರೆ ಏನು? ಪ್ಯಾರಿಸ್ ಅಗ್ರಿಮೆಂಟ್ ಏನಿದೆ ಇದ್ರ ಕೆಳಗೆ ನಾವು 2 ಡಿಗ್ರಿ ಸೆಲ್ಸಿಯಸ್ ಒಳಗೆ ತಾಪಮಾನವನ್ನು ಕಮ್ಮಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಲ್ವಾ, ಅದೇ ನಮ್ಮ ಉದ್ದೇಶ. ಈಗ ಭಾರತ 2 ಡಿಗ್ರಿ ಸೆಲ್ಸಿಯಸ್ ಕಂಪ್ಯಾಟಿಬಲ್ ಇದೆ ಅಂದರೆ ಏನರ್ಥ? ಭಾರತ ಈಗ ಏನು ಕ್ರಮಗಳನ್ನ ತಗೋತಾ ಇದೆ ಅದೇ ರೀತಿ ಜಗತ್ತಿನ ಎಲ್ಲ ದೇಶಗಳು ತಗೊಂಡ್ರೆ ನಾವು ಈ 2 ಡಿಗ್ರಿ ಸೆಲ್ಸಿಯಸ್ ಟಾರ್ಗೆಟ್ ಏನಿದೆ ಅದನ್ನು ರೀಚ್ ಮಾಡೋಕ್ಕೆ ಸಾಧ್ಯ. ಭಾರತ ಈಗ ಏನು ಕ್ರಮಗಳನ್ನ ತಗೊತಿದೆ ಅದು ಆಗಲೇ 2 ಡಿಗ್ರಿ ಸೆಲ್ಸಿಯಸ್ ಕಂಪ್ಯಾಟಿಬಲ್ ಇದೆ ಅನ್ನೋದು ಇದು ಒಂದು ಟರ್ಮ್ನ ಕ್ಲೈಮೇಟ್ ಆಕ್ಷನ್ ಟ್ರ್ಯಾಕರ್ ಅನ್ನೋ ಒಂದು ಸಂಸ್ಥೆ ತನ್ನ ರಿಪೋರ್ಟಲ್ಲಿ ಹೇಳಿತ್ತು. ಇದು ನಿಮ್ಮ ಪ್ರಿಲಿಮ್ಸ್ ಪರೀಕ್ಷೆಗೆ ನೆನ್ಪಿಟ್ಕೋಬೇಕಾಗಿರುವಂಥ ವಿಷಯ. ಹಾಗೆ NDC ಕೆಳಗೆ ಭಾರತ ಏನು ಗುರಿಗಳನ್ನ ಇಟ್ಕೊಂಡಿದೆ ಅದು ಕೂಡ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ತುಂಬಾ ಮುಖ್ಯವಾಗಿರುವಂಥದ್ದು. ಮೇನ್ಸ್ಗಂತೂ ನಿಮಗೆ ತಿಳಿದಿರಲೇಬೇಕು, ಪ್ರಿಲಿಮ್ಸ್ಗೂ ಕೂಡ ಜಾಸ್ತಿ ಮುಖ್ಯವಾಗಿರುವಂಥದ್ದು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್, ವಿ ಎಕ್ಸ್ಪೆಕ್ಟ್ ನ್ಯಾಷನಲ್ ಪ್ಲಾನ್ ಫ್ರಮ್ ಸೆಂಟರ್ ಆನ್ ಆಕ್ಸಿಜನ್ ಡ್ರಗ್ಸ್ ಸುಪ್ರೀಂ ಕೋರ್ಟ್. ಇದು ಸುಪ್ರೀಂ ಕೋರ್ಟ್ ಕೊಡ್ತಾ ಇರೋಂಥ ಒಂದು ಹೇಳಿಕೆ. ಜನರಲ್ ಸ್ಟಡೀಸ್ ಪೇಪರ್ 2, ಜುಡಿಷಿಯರಿ, ಇಂಡಿಯನ್ ಪಾಲಿಟಿ, ಗವರ್ನೆನ್ಸ್ ಈ ಟಾಪಿಕ್ಸ್ ಕೆಳಗೆ ಬರುವಂಥ ಆರ್ಟಿಕಲ್. ಪ್ರಸ್ತುತ ಕೋವಿಡ್-19ನ ಸೆಕೆಂಡ್ ವೇವ್ ನಡೀತಾ ಇದೆ. ಇದ್ರ ಕೆಳಗೆ ನಮಗೆ ಮುಂದೆ ಬರ್ತಾ ಇರುವಂಥ ಸಮಸ್ಯೆಗಳೇನು? ಒಂದು, ಆಕ್ಸಿಜನ್ ಸಿಲಿಂಡರ್ಸ್ ಕಮ್ಮಿ ಇರುವಂಥದ್ದು, ಬೇಕಾಗಿರುವಂಥ ಮೆಡಿಸಿನ್ ಸಿಗದೆ ಇರುವಂಥದ್ದು. ಈ ವಿಷಯವಾಗಿ ಸುಪ್ರೀಂ ಕೋರ್ಟ್ ಈ ಹೇಳಿಕೆಯನ್ನು ನೀಡ್ತಾ ಇದೆ. ಈಗ ಈ ಆಕ್ಸಿಜನ್ ಡ್ರಗ್ಸ್ ಎಲ್ಲ ಎಸೆನ್ಷಿಯಲ್ ಸಪ್ಲೈಸ್ ಆಗುತ್ತೆ. ಈ ವಿಷಯವಾಗಿ ಹೈಕೋರ್ಟಲ್ಲಿ ಕೆಲವೊಂದು ಕಡೆ ಅಪೀಲ್ಗಳನ್ನ ಮಾಡಲಾಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಈ ವಿಷಯವನ್ನು ಸೋಮೋಟೋ ಅಂದರೆ ತಾನೇ ತಗೊಂಡು ಈ ಮಾತನ್ನು ಹೇಳ್ತಾ ಇದೆ. ಏನು ಹೇಳ್ತಾ ಇದೆ? ಈಗ ವ್ಯಾಕ್ಸಿನೇಷನ್ ಹೇಗೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ, ಯಾರ್ಯಾರಿಗೆ ಯಾವಾಗ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಆಕ್ಸಿಜನ್ ಸಪ್ಲೈ, ಈಗ ಎಸೆನ್ಷಿಯಲ್ ಡ್ರಗ್ಸ್ನ ಸಪ್ಲೈ ಹೇಗಿದೆ, ಲಾಕ್ಡೌನ್ನ ಯಾವಾಗ ಮಾಡ್ತಾರೆ, ಈ ರೀತಿ ವಿಷಯವಾಗಿ ಒಂದು ಪ್ಲ್ಯಾನ್ನ ಸರ್ಕಾರ ಕೊಡಬೇಕು. ಅದಕ್ಕಾಗಿ ಒಂದು ಕೋಆರ್ಡಿನೇಟಿಂಗ್ ಬಾಡಿಯನ್ನು ಮಾಡ್ಕೋಬೇಕು. ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಹಾಗೂ ಏನು ಯೂನಿಯನ್ ಟೆರಿಟರೀಸ್ ಇದಾವೆ ಇವೆಲ್ಲವೂ ಜೊತೆಗೂಡಿ ಈ ಕೋಆರ್ಡಿನೇಟಿಂಗ್ ಬಾಡಿ ಒಳಗೆ ಏನೇನು ಸಂಪನ್ಮೂಲಗಳಿದೆ ಅದನ್ನು ಹೇಗೆ ಯಾರಿಗೆ ಅಲೋಕೇಟ್ ಮಾಡಬೇಕು, ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಕೋವಿಡ್ ಇಂಪ್ಯಾಕ್ಟ್ಸ್ 82% ಆಫ್ ಸ್ಮಾಲ್ ಬಿಸ್ನೆಸಸ್ ಶೋಸ್ ಸರ್ವೆ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿ ಕೆಳಗೆ ಬರುವಂಥ ಆರ್ಟಿಕಲ್. ನಿಮ್ಮ ಪರೀಕ್ಷೆಗೆ ಕೋವಿಡ್-19 ಆರ್ಥಿಕ ವ್ಯವಸ್ಥೆ ಮೇಲೆ ಏನು ಪರಿಣಾಮ ಬಿತ್ತು ಅನ್ನೋದು ತುಂಬ ಮುಖ್ಯವಾಗಿರುವಂಥ ಅಂಶ. ಇದ್ರ ಬಗ್ಗೆ ನಿಮಗೆ ಯಾವುದೇ ರೀತಿ ಪ್ರಶ್ನೆ ಬಂದರೂ ನಿಮಗೆ ಅಂಕಿಅಂಶಗಳ ಅವಶ್ಯಕತೆ ಬೀಳುತ್ತೆ. ಈ ಆರ್ಟಿಕಲಿಂದ ಕೂಡ ನೀವು ಅದೇ ರೀತಿ ಮಾಹಿತಿಯನ್ನು ಪಡ್ಕೋಬಹುದು. ಕಳೆದ ವರ್ಷ ಕೋವಿಡ್-19 ಆರಂಭ ಆದ ನಂತರ 95% ಅಷ್ಟು ಬಿಸ್ನೆಸ್ಗಳು, ಫರ್ಮ್ಸ್ ಏನಿರ್ತವೆ ಅವುಗಳ ಮೇಲೆ ಪರಿಣಾಮ ಬಿದ್ದು ಲಾಕ್ಡೌನಿಂದಾಗಿ. ಅದಾದಮೇಲೆ ನಾವು ಹಂತವಾಗಿ ಅನ್ಲಾಕ್ ಮಾಡ್ಕೊಳ್ತಾ ಬಂದ್ರು, ಮಾರ್ಕೆಟ್ನ ತೆರ್ಕೋತಾ ಬಂದ್ರು, ಆಗಸ್ಟ್ 2020 ಅಷ್ಟೊತ್ತಿಗೆ 70% ಅಷ್ಟು ಬಿಸ್ನೆಸ್ಗಳು ಇನ್ನೂ ಡಿಸ್ರಪ್ಟ್ ಆಗಿದ್ವು. ಅಂದರೆ ಇನ್ನೂ ಸರಿಯಾಗಿ ನಡ್ಸೋಕೆ ಆಗ್ತಾ ಇರಲಿಲ್ಲ. ಫೆಬ್ರವರಿ 2021 ಈ ವರ್ಷದ ಫೆಬ್ರವರಿ 10ಗೂ ಕೂಡ 40% ಆಫ್ ಬಿಸ್ನೆಸ್ಗಳು ಸರಿಯಾಗಿ ನಡೆಯೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಈ ಸರ್ವೆ ಹೇಳುತ್ತೆ. ಹಾಗಾದರೆ ಇದರಿಂದ ಹೊರಗೆ ಬರೋದಕ್ಕೆ, ಅಂದರೆ ಕೋವಿಡ್-19ಗಿಂತ ಮುಂಚೆ ಏನಿತ್ತು ಆ ರೀತಿ ಒಂದು ಪರಿಸ್ಥಿತಿಗೆ ವಾಪಸ್ ಹೋಗ್ಬೇಕಾದ್ರೆ ಈ ಸಣ್ಣ ಬಿಸ್ನೆಸ್ಗಳು ಯಾರ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅವ್ರಿಗೆ ಏನರ ಅವಶ್ಯಕತೆ ಇದೆ? ಮಾರ್ಕೆಟ್ ಆಕ್ಸೆಸ್ನ ಅವಶ್ಯಕತೆ ಇದೆ. ಅವರ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು ಅಂದರೆ ಅವ್ರಿಗೆ ಹಣದ ಅವಶ್ಯಕತೆ ಇದೆ. ಹಾಗಾಗಿ ಅವ್ರಿಗೆ ಸಾಲ ಸಿಗಬೇಕು, ಬೆಟರ್ ಕ್ರೆಡಿಟ್ ಫೆಸಿಲಿಟಿ ಸಿಗಬೇಕು, ಮಾರ್ಕೆಟಿಂಗಿಗೆ ಸಪೋರ್ಟ್ ಸಿಗಬೇಕು, ಹಾಗೆ ಅವ್ರಿಗೆ ಬೇಕಾಗುವಂಥ ತಂತ್ರಜ್ಞಾನ ಕೂಡ ಸಿಗಬೇಕು ಅಂತ ಸಣ್ಣ ಬಿಸ್ನೆಸ್ ಓನರ್ಸ್ ಈ ರಿಪೋರ್ಟ್ ಒಳಗೆ ಹೇಳ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಇದರಿಂದ ಇಷ್ಟೇ ಮುಖ್ಯವಾಗಿರುವಂಥದ್ದು, ಎಷ್ಟು ಬಿಸ್ನೆಸ್ಗಳ ಮೇಲೆ ಇಂಪ್ಯಾಕ್ಟ್ ಆಗಿದೆ, ಅದರಿಂದ ಹೊರಗೆ ಬರೋಕ್ಕೆ ಏನು ಮಾಡಬೇಕು ಅಂತ ಕೆಲವೊಂದು ಪಾಯಿಂಟ್ಸ್ನ ಈ ಆರ್ಟಿಕಲಿಂದ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಮುಂದಿನ ಆರ್ಟಿಕಲ್, ಇದು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ನ ಕರೆಂಟ್ ಅಫೇರ್ಸ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈಗ ಇಂಡೋನೇಷ್ಯಾದ ಒಂದು ಸಬ್ಮರೀನ್ ಸಿಕ್ಕಾಕೊಂಡಿರುವಂಥದ್ದು. ಅದರ ಹೆಸರೇನು? KRI ನನ್ಗಳ. ಇದನ್ನು ಹೊರಗೆ ತರೋದಕ್ಕೆ ಅದರ ಸರ್ಚ್ ಆಪರೇಷನಲ್ಲಿ ಭಾರತ ಅದಕ್ಕೆ ಸಹಾಯ ಮಾಡ್ತಾ ಇದೆ. ಭಾರತದ DSRV ಅಂತಂದ್ರೇನು? ಡೀಪ್ ಸಬ್ಮರ್ಜೆನ್ಸ್ ರೆಸ್ಕ್ಯೂ ವೆಸಲ್. ಈಗ ವಿಶಾಖಪಟ್ಟಣಮಿಂದ ಇಂಡೋನೇಷ್ಯನ್ ನೇವಿಯ ಈ ಸಬ್ಮರೀನ್ ಹುಡ್ಕಕ್ಕೆ ಭಾರತ ಸಹಾಯ ಮಾಡ್ತಾ ಇದೆ. ಈ DSRV ಸಿಸ್ಟಮ್ ಏನಿದೆ ಇದು ಸ್ಪೆಷಲ್ ಆಗಿರುವಂಥದ್ದು. ಅಂದರೆ ಜಗತ್ತಲ್ಲಿ ಕೆಲವೇ ದೇಶಗಳ ಹತ್ರ DSRV ಇರುವಂಥದ್ದು, ಭಾರತ ಈ ದೇಶಗಳಲ್ಲಿ ಒಂದು. ಭಾರತದ ಈ ನೇವಿಯ DSRV ಸಿಸ್ಟಮ್ ಏನಿದೆ 1000 ಮೀಟರ್ ಆಳದಲ್ಲಿ ಇರುವಂಥ ಒಂದು ಸಬ್ಮರೀನ್ನ ಲೊಕೇಟ್ ಮಾಡೋಕ್ಕೆ ಕ್ಷಮತೆ ಇಟ್ಕೊಂಡಿರೋಂಥ ಒಂದು DSRV ಸಿಸ್ಟಮ್. ಇದರೊಳಗೆ ಸ್ಟೇಟ್ ಆಫ್ ಆರ್ಟ್ ಸೈಡ್ ಸ್ಕ್ಯಾನ್ ಸೋನಾರ್ ಇದೆ ಹಾಗೂ ಇದನ್ನು ರಿಮೋಟ್ಲಿ ಕೂಡ ಆಪರೇಟ್ ಮಾಡ್ಬೋದು. ಇದರದ್ದೇ ಇನ್ನೊಂದು ಸಬ್ ಮಾಡ್ಯೂಲ್ ಒಳಗೆ ಜನರನ್ನು ರೆಸ್ಕ್ಯೂ ಮಾಡೋಕ್ಕೆ ಸಾಧ್ಯ ಇದೆ. ಹಾಗೆ ಎಮರ್ಜೆನ್ಸಿ ಸಪ್ಲೈಸ್ನ ಕೂಡ ಸಬ್ಮರೀನ್ಗೆ ಕಳ್ಸೋಕ್ಕೆ ಸಾಧ್ಯ ಇದೆ. ಈ DSRV ಸಿಸ್ಟಮ್ನ ನಿಮ್ಮ ಪರೀಕ್ಷೆಗೆ ನೆನ್ಪಿಟ್ಕೊಳ್ಳಿ. ಹಾಗೆ ರಾಜ್ಯ ಮಟ್ಟದ ಹಾಗೂ KPSC ಪರೀಕ್ಷೆಗಳಿಗೆ ಇಂಡೋನೇಷ್ಯನ್ ಈ ಸಬ್ಮರೀನ್ ಹೆಸರೇನಿದೆ KRI ನಂಗಳ 402 ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಮುಂದೆ ಎಡಿಟೋರಿಯಲ್ ಆರ್ಟಿಕಲ್ಸ್ ಕಡೆ ಹೋಗೋಣ. ದ ಚೆಕರ್ಡ್ ಲೆಗಸಿ ಆಫ್ ಎ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಜನರಲ್ ಸ್ಟಡೀಸ್ ಪೇಪರ್ 2, ಇಂಡಿಯನ್ ಪಾಲಿಟಿ, ಜುಡಿಷಿಯರಿ, ಕಾನ್ಸ್ಟಿಟ್ಯೂಷನ್ ಕೆಳಗೆ ಬರುವಂಥ ಆರ್ಟಿಕಲ್. ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಏನು ಕರ್ತವ್ಯಗಳಿರುತ್ತೆ, ಏನು ರೋಲ್ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಮೊದಲು ಇತ್ತೀಚಿನ ದಿನಗಳಲ್ಲಿ ಏನೇನು ಘಟನೆಗಳು ನಡೆದಿದೆ ಅಂತ ನೋಡೋಣ. ಮೊದಲನೇದಾಗಿ ಆರ್ಟಿಕಲ್ 370 ಮೂಲಕ ಏನು
ಜಮ್ಮು ಆ್ಯಂಡ್ ಕಾಶ್ಮೀರ್ನ ಸ್ಟೇಟಸ್ ಬದಲಾವಣೆ ಆಯಿತು. ಸ್ಟೇಟಿಂದ ಯೂನಿಯನ್ ಟೆರಿಟರಿಗೆ ಆ ರಿಆರ್ಗನೈಸೇಷನ್ ಬಗ್ಗೆ ಸಾಕಷ್ಟು ಪೆಟಿಷನ್ಸ್ ಕೋರ್ಟಲ್ಲಿ ಪೆಂಡಿಂಗ್ ಇದ್ವು. ಅದಾದ ನಂತರ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಪಾಸ್ ಆಯಿತು ಅದು ಸಂವಿಧಾನವಾಗಿ ಬದ್ಧವಾಗಿ ಇದೆಯಾ ಇಲ್ವಾ ಈ ವಿಷಯದ ಬಗ್ಗೆ ಸಾಕಷ್ಟು ಪ್ರೊಟೆಸ್ಟ್ ಕೂಡ ನಡೀತು. ಅದನ್ನು ಕೋರ್ಟಲ್ಲಿ ಕೂಡ ಪ್ರಶ್ನೆ ಮಾಡಲಾಯಿತು. ಅದಾದಮೇಲೆ ಹೊಸ ಫಾರ್ಮ್ ಬಿಲ್ಸ್ ಪಾಸ್ ಆಯಿತು. ಅದರ ಸಂವಿಧಾನ ಬದ್ಧತೆಗಳ ಮೇಲೆ ಕೂಡ ಪ್ರಶ್ನೆಗಳು ಬಂತು, ಅಪೀಲ್ಸ್ ಮಾಡಲಾಯಿತು. ಎಲೆಕ್ಟೋರಲ್ ಬಾಂಡ್ಸ್ ಯಾವಾಗಿಂದ ಪಾಸ್ ಆಯಿತು ಅವಾಗಿಂದನೂ ಕೂಡ ಅವು ಸಂವಿಧಾನ ಬದ್ಧವಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಮುಂದೆ ಬರ್ತಾನೆ ಇತ್ತು. ರೋಹಿಂಗ್ಯಾ ರೆಫ್ಯೂಜೀಸ್ನ ವಿಷಯದಲ್ಲಿ ಕೂಡ ಅವರ ರಕ್ಷಣೆ ಬಗ್ಗೆ ಕೂಡ ಕೋರ್ಟಲ್ಲಿ ಅಪೀಲ್ ಮಾಡಲಾಯಿತು. ನಂತರ ಕೋವಿಡ್-19 ಬಂತು. ಲಾರ್ಜೆಸ್ಟ್ ಎಕ್ಸೋಡಿಸ್ ಆಫ್ ಮೈಗ್ರೆಂಟ್ ಲೇಬರ್ನ ನಾವು ನೋಡಿದ್ವಿ. ವಲಸೆ ಕಾರ್ಮಿಕರು ಎಲ್ಲರೂ ನಗರ ಪ್ರದೇಶಗಳಿಂದ ಗ್ರಾಮೀಣ ಪ್ರದೇಶಗಳಿಗೆ ವಾಪಸ್ ಹೋದ್ರು ಅಲ್ವಾ, ಲಾಕ್ಡೌನ್ ಸಂದರ್ಭದಲ್ಲಿ ನಾವೆಲ್ಲ ನೋಡಿರುವಂಥದ್ದು. ಈ ವಿಷಯದ ಬಗ್ಗೆ ಕೂಡ ಕೋರ್ಟಲ್ಲಿ ಅಪೀಲ್ ಮಾಡಲಾಯಿತು. ಹೌದು, ಇದೆಲ್ಲ ಕೇಸಸ್ ಕೋರ್ಟಲ್ಲಿ ಇದ್ವು. ಆದರೆ ಇದ್ರ ಬಗ್ಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನು ಮಾಡೋಕ್ಕಾಗುತ್ತೆ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾಸ್ಟರ್ ಆಫ್ ದ ರಾಸ್ಟರ್ ಅಂದರೆ ಏನು? ಹಿ ಡಿಸೈಡ್ಸ್ ದ ಪ್ರಯಾರಿಟಿ ಅಕಾರ್ಡೆಡ್ ಟು ದ ಹಿಯರಿಂಗ್ ಆಫ್ ದ ಕೇಸಸ್. ಯಾವ ಕೇಸ್ಗಳನ್ನ ಕೇಳಬೇಕು, ಯಾವುದು ಪ್ರಾಮುಖ್ಯತೆ, ಅದಕ್ಕೆ ಏನು ಬೆಂಚ್ನ ಅಲೋಕೇಟ್ ಮಾಡಬೇಕು, ಎಲ್ಲದನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತೀರ್ಮಾನ ಮಾಡುವಂಥದ್ದು. ನಾವೀಗ ಮೆನ್ಷನ್ ಮಾಡಿದಂಥ ಎಲ್ಲ ಕೇಸ್ಗಳು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಉದಾಹರಣೆಗೆ ಎಲೆಕ್ಟೋರಲ್ ಬಾಂಡ್ಸ್ನ ವಿಚಾರವಾಗಿಯೇ ನಾವು ನೋಡಿದ್ರೆ ಅದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅಡಿಪಾಯ ಆಗಿರುವಂಥದ್ದು. ಆದರೆ ಇಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥ ಒಂದು ವಿಷಯದ ಬಗ್ಗೆ ಕೋರ್ಟ್ ಹಿಯರಿಂಗ್ನ ತಗೊಳ್ಳಿಲ್ಲ. ಹಾಗೆ ತಗೊಂಡಿರೋದಕ್ಕೆ ಕಾರಣ ಕೂಡ ಏನು ಅಂತಂದ್ರೆ ಇಷ್ಟು ವರ್ಷಗಳಿಂದ ಈ ಬಾಂಡ್ಗಳಿದೆ, ಹಾಗಾಗಿ ಇದಕ್ಕೆ ಸ್ಟೇ ಅವಶ್ಯಕತೆ ಇಲ್ಲ ಅಂತ ಕೋರ್ಟ್ ಹೇಳ್ತಾ ಇದ್ದು ಸರಿಯಲ್ಲ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ರೋಹಿಂಗ್ಯಾ ರೆಫ್ಯೂಜೀಸ್ನ ವಿಷಯದಲ್ಲಾಗಲಿ, ಬೇರೆ CAA, ಫಾರ್ಮ್ ಪ್ರೊಟೆಸ್ಟ್ ಎಲ್ಲ ವಿಷಯವಾಗಲಿ ಕೋರ್ಟ್ ಏನು ಮಾಡ್ಬೋದಿತ್ತು ಅದನ್ನು ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಕೋವಿಡ್-19ನ ಸಂದರ್ಭದಲ್ಲಂತೂ ಫಿಸಿಕಲ್ ಹಿಯರಿಂಗ್ ಇಲ್ಲದೆ ಇರೋದ್ರಿಂದ ಕೇವಲ 25% ಅಷ್ಟು ಕೇಸ್ ಅಂದರೆ ಎಷ್ಟು ಮಾಡ್ಬೋದಿತ್ತು ಅದರಲ್ಲಿ 25% ಅಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗಿದೆ. ನಾವೀಗಾಗಲೇ ಸಾಕಷ್ಟು ಬ್ಯಾಕ್ಲಾಗ್ ಇದೆ ಅಂತ ನಮಗೆಲ್ಲ ಗೊತ್ತಿರುವಂಥದ್ದು ನಮ್ಮ ಕೋರ್ಟಲ್ಲಿ. ಅದ್ರ ಜೊತೆಗೆ ಇಷ್ಟೇ ಕೇಸಸ್ನ ಹಿಯರಿಂಗ್ ಮಾಡೋಕ್ಕಾಗಿದೆ ಅಂತಂದರೆ ಕೋರ್ಟ್ ಮುಂದೆ ಎಷ್ಟು ಕೇಸಸ್ಗಳಿದೆ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಬೋದು. ನಾವು ಕೋರ್ಟನ್ನು ಏನಂತ ಹೇಳ್ತೀವಿ? ಕಸ್ಟೋಡಿಯನ್ ಆಫ್ ಸಿಟಿಸನ್ಸ್ ರೈಟ್ಸ್ ಅಂತ ಕರಿತೀವಿ. ಆದರೆ ಒಂದು ಕಡೆ ವಲಸೆ ಕಾರ್ಮಿಕರ ವಿಷಯವಾಗಿ ಅಪೀಲ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಅದು ಅಡ್ಮಿನಿಸ್ಟ್ರೇಟಿವ್ ವಿಷಯ ಅಂತ ಹೇಳುತ್ತೆ. ಅದೇ ಹೆಬೆಸ್ ಕಾರ್ಪಸ್ ತುಂಬ ಮುಖ್ಯವಾಗಿರುವಂಥದ್ದು. ಹೆಬೆಸ್ ಕಾರ್ಪಸ್ ಅಂದರೆ ಏನು? ನಮ್ಮ ಸಂವಿಧಾನದ ಆರ್ಟಿಕಲ್ 32 ಕೆಳಗೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಇದೆ. ನಮ್ಮ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ನ ಉಲ್ಲಂಘನೆ ಆದಾಗ ನಾವು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡ್ಬೋದು ಅದರ ರಕ್ಷಣೆಗೋಸ್ಕರ. ಅದಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ನ ಕಸ್ಟೋಡಿಯನ್ ಆಫ್ ಸಿಟಿಸನ್ಸ್ ರೈಟ್ಸ್ ಅಂತ ಕರೆಯಲಾಗುತ್ತೆ. ಇದು ಸುಪ್ರೀಂ ಕೋರ್ಟ್ನ ಒಂದು ಮುಖ್ಯ ಕರ್ತವ್ಯ. ಆದರೆ ಈ ಕರ್ತವ್ಯವನ್ನು ಸುಪ್ರೀಂ ಕೋರ್ಟ್ ಪಾಲಿಸ್ತಾ ಇಲ್ಲ. ಇರುವಂಥ ಹೆಬೆಸ್ ಕಾರ್ಪಸ್ ಪೆಟಿಷನ್ಸ್ ಏನಿದೆ ಅವುಗಳನ್ನ ಸರಿಯಾಗಿ ಹಿಯರಿಂಗ್ ಮಾಡ್ತಾ ಇಲ್ಲ ಅನ್ನೋ ಒಂದು ಅಪವಾದವನ್ನು ಇಲ್ಲಿ ಹಾಕ್ತಾ ಇದ್ದಾರೆ. ಇನ್ನು ಫಾರ್ಮ್ ಪ್ರೊಟೆಸ್ಟ್ನ ವಿಚಾರವಾಗಿ ನಮಗೆಲ್ಲ ತಿಳಿದಿರುವಂಥದ್ದು ಒಂದು ಕಮಿಟಿಯನ್ನು ಫಾರ್ಮ್ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ ಕಮಿಟಿಯಲ್ಲಿ ಮೆಂಬರ್ಸ್ ಹೇಗಿದ್ರು ಅಂತಂದರೆ ಅವರು ಫಾರ್ಮ್ ಬಿಲ್ಸ್ನ ಆಗಲೇ ಪಬ್ಲಿಕ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಆಗಲೇ ಹೇಳಿದರು, ಅಂಥವ್ರನ್ನ ಮೆಂಬರ್ಸ್ ಮಾಡಿದ್ರು ಅನ್ನೋದನ್ನ ಅಪವಾದ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಗ್ಗೆ ಎರಡು ವಿಚಾರಗಳು. ಒಂದು, ಮಾಸ್ಟರ್ ರೋಸ್ಟರ್ ಏನಿದೆ ಅದನ್ನು ಸರಿಯಾಗಿ ಮಾಡದೇ ಇರುವಂಥದ್ದು. ಎರಡನೇದು, ಸಿಟಿಸನ್ ರೈಟ್ಸ್ನ ರಕ್ಷಣೆ ಏನಿದೆ ಅದನ್ನು ಸರಿಯಾಗಿ ಮಾಡದೇ ಇರುವಂಥದ್ದು. ಮೂರನೇದೇನು, ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ನ ವಿಚಾರ. ಈ ವಿಚಾರವಾಗಿ ಕೂಡ ಸರಿಯಾಗಿ ಅಪಾಯಿಂಟ್ಮೆಂಟ್ಸ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಹೈಕೋರ್ಟಲ್ಲಾಗಲಿ ಸುಪ್ರೀಂ ಕೋರ್ಟಲ್ಲಾಗಲಿ. ನಾಲ್ಕನೇ ವಿಚಾರ ಏನು ಅಂತಂದರೆ ಜಡ್ಜಸ್ ಮೇಲೆ ಏನೇ ಕಂಪ್ಲೇಂಟ್ಸ್ ಇರುತ್ತೆ ಅದ್ರ ಬಗ್ಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಗೆ ಡೀಲ್ ಮಾಡ್ತಾರೆ ಅಂತ. ಇದನ್ನು ಕೂಡ ಪಾರದರ್ಶಕತೆಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ಇಲ್ಲಿ ಮುಂದೆ ತೊಗೊಂಡು ಬರ್ತಾ ಇದ್ದಾರೆ. ಸೊ ಈ 4 ವಿಷಯಗಳು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ರೋಲ್ ಏನಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದೆ. ಜಗತ್ತಿನಾದ್ಯಂತ ಇರುವಂಥ ಜುಡಿಷರಿ ಸಿಸ್ಟಮ್ ಒಳಗೆ ಸುಪ್ರೀಂ ಕೋರ್ಟ್ ಅಂದರೆ ಭಾರತದ ಸುಪ್ರೀಂ ಕೋರ್ಟ್ ತುಂಬ ಪವರ್ಫುಲ್ ಕೋರ್ಟಲ್ಲಿ ಒಂದಾಗಿರುವಂಥದ್ದು. ಆದರೆ ಈ ಸ್ಥಾನವನ್ನು ನಾವು ಕಳ್ಕೊತಾ ಇದ್ದೀವಿ, ಅದನ್ನು ನಾವು ಕಳ್ಕೋಬಾರ್ದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಈ ಆರ್ಟಿಕಲಿಂದ ಇಲ್ಲಿ ಏನು ಕ್ರಿಟಿಸಿಸಮ್ ಇದೆ ಅದಕ್ಕಿಂತ ಜಾಸ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ರೋಲ್ ಏನು, ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಿ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಕೂಡ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ ಜುಡಿಷರಿಗೆ ಸಂಬಂಧಪಟ್ಟಿದ್ದು. ಟ್ರಿಬ್ಯುನಲ್ಸ್ನ ವಿಚಾರವಾಗಿ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಟ್ರಿಬ್ಯುನಲ್ಸ್ ಅಂದರೆ ಏನು? ಟ್ರಿಬ್ಯುನಲ್ಸ್ ಕೂಡ ಅಡ್ಜುಡಿಕೇಟರಿ ಬಾಡೀಸ್. ಏನು ನ್ಯಾಯಾಂಗ ಸಂಸ್ಥೆಗಳಿದೆ ಅವುಗಳಲ್ಲಿ ಟ್ರಿಬ್ಯುನಲ್ಸ್ ಕೂಡ ಒಂದು. ಕೆಲವೊಂದು ಸ್ಪೆಸಿಫಿಕ್ ಫೀಲ್ಡ್ಸ್ನ ವಿಚಾರವಾಗಿ ಈ ಟ್ರಿಬ್ಯುನಲ್ಸ್ನ ರಚನೆಯನ್ನು ಮಾಡಲಾಗುತ್ತೆ. ಯಾಕೆ ಈ ಟ್ರಿಬ್ಯುನಲ್ಸ್ನ ರಚನೆ ಮಾಡಲಾಗಿದೆ? ಒಂದು, ಈಸಿಯಾಗಿ ಬೇಗ ನಮಗೆ ನ್ಯಾಯ ಸಿಗೋಕ್ಕೆ ಸಾಧ್ಯ ಆಗುತ್ತೆ, ಕಮ್ಮಿ ದರಕ್ಕೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಏನು ಎಕ್ಸ್ಪರ್ಟೀಸ್ನ ಅವಶ್ಯಕತೆ ಇರುತ್ತೆ
ಕೆಲವೊಂದು ವಿಷಯಗಳಲ್ಲಿ ಆ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ನ ನಾವು ಟ್ರಿಬ್ಯುನಲ್ಸ್ನ ಮೂಲಕ ತೊಗೊಂಡು ಬರೋಕ್ಕೆ ಸಾಧ್ಯ ಆಗುತ್ತೆ. ಈಗ ಚರ್ಚೆ ಮಾಡ್ತಾ ಇರುವಂಥದ್ದು NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ವಿಚಾರವಾಗಿ. ಈ NGTಯ ಸದರ್ನ್ ಬೆಂಚ್ನ ಮೆಂಬರ್ ಬಗ್ಗೆ ವಿವಾದ ನಡೀತಾ ಇದೆ. ಆ ವಿಚಾರವಾಗಿ ಇಲ್ಲಿ ಕೊಟ್ಟಿರುವಂಥದ್ದು. ಆದರೆ ನಮ್ಮ ಪರೀಕ್ಷೆಗೆ ಅದು ಮುಖ್ಯ ಅಲ್ಲ. NGTಯ ಮೆಂಬರ್ ಆಗಬೇಕು ಅಂದ್ರೆ ಏನು ಕ್ವಾಲಿಫಿಕೇಶನ್ಸ್ ಬೇಕು ಅನ್ನೋದಷ್ಟೇ ಈ ಆರ್ಟಿಕಲ್ ಇಂದ ನಾವು ನೋಡೋಣ. ಮೊದಲನೇದಾಗಿ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ನ ವಿಚಾರವಾಗಿ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದು ರೆಲೆವೆಂಟ್ ಫೀಲ್ಡ್ ಅಲ್ಲಿ ಸೈನ್ಸ್, ಇಂಜಿನಿಯರಿಂಗ್, ಟೆಕ್ನಾಲಜಿ ಇದರಲ್ಲಿ ಮಾಸ್ಟರ್ಸ್ ಅಥವಾ ಡಾಕ್ಟರೇಟ್ ಮಾಡಿರಬೇಕು. ಅದರ ಜೊತೆಗೆ ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಷನ್ ಯಾವ್ದಾದ್ರು ಒಂದರಲ್ಲಿ ಎನ್ವಿರಾನ್ಮೆಂಟ್ ಹಾಗೂ ಫಾರೆಸ್ಟ್ ವಿಚಾರವಾಗಿ 5 ವರ್ಷದಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು. ಇದು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ನ ವಿಚಾರ ಆಯಿತು. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ನ ವಿಚಾರದಲ್ಲಿ ಕೂಡ 15 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಅದರಲ್ಲಿ 5 ಎನ್ವಿರಾನ್ಮೆಂಟಲ್ ಮ್ಯಾಟರ್ಸ್ ಅಲ್ಲೇ ಡೀಲ್ ಮಾಡುವಂತ ಒಂದು ಪೊಸಿಷನ್ ಅಲ್ಲಿ ಇದ್ದವರು ಆಗಿರ್ಬೇಕು. ಈಗ ನಡೀತಾ ಇರುವಂತಹ ವಿವಾದದಲ್ಲಿ 5 ವರ್ಷಗಳ ಏನ್ ಎನ್ವಿರಾನ್ಮೆಂಟಲ್ ಮ್ಯಾಟರ್ ಅಲ್ಲಿ ಡೀಲ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಏನಿದೆ ಅದರಲ್ಲಿ ಹೆಲ್ತ್ ಸೆಕ್ರೆಟರಿಯನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ವಿವಾದ ಇರುವಂತದ್ದು. ಟ್ರಿಬ್ಯುನಲ್ಸ್ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂತಹ ಒಂದು ಅಡ್ಜುಡಿಕೇಟಿವ್ ಬಾಡಿ. ನ್ಯಾಯಾಂಗ ಸಂಸ್ಥೆಗಳಲ್ಲಿ ಟ್ರಿಬ್ಯುನಲ್ಸ್ ಕೂಡ ತುಂಬಾ ಮುಖ್ಯವಾಗಿರುವಂತದ್ದು. ಇವುಗಳಿಗೆ ಹೇಗೆ ಅಪಾಯಿಂಟ್ಮೆಂಟ್ ನಡೆಯುತ್ತೆ, ಇದರ ಕಂಪೋಸಿಷನ್ ಹೇಗಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಇನ್ನಷ್ಟು ಕ್ಲಾರಿಟಿಯನ್ನ ಸರ್ಕಾರ ಕೊಡಬೇಕು ಅನ್ನೋದ್ರ ವಿಚಾರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ರೆಕಮೆಂಡೇಶನ್ ಮಾಡಿತ್ತು. ಟ್ರಿಬ್ಯುನಲ್ಸ್ ನ ಅಪಾಯಿಂಟ್ಮೆಂಟ್ ಹಾಗೂ ಅದರ ಫಂಕ್ಷನಿಂಗ್ ನ ಸೂಪರ್ವೈಸ್ ಮಾಡೋದಕ್ಕೆ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ ಅಂತ ಒಂದು ಸಂಸ್ಥೆಯನ್ನ ಮಾಡಬೇಕು ಅಂತ ಹೇಳಿತ್ತು. ಅದರ ಇಂಪ್ಲಿಮೆಂಟೇಷನ್ ಈಗ ಮಾಡುವಂತ ಸಮಯ ಬಂದಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಕೇವಲ ಈ ಆರ್ಟಿಕಲ್ ಇಂದ ಟ್ರಿಬ್ಯುನಲ್ಸ್ ನ ಪ್ರಾಮುಖ್ಯತೆ ಹಾಗೂ ಟ್ರಿಬ್ಯುನಲ್ಸ್ ಪಾರದರ್ಶಕತೆಯಿಂದ ಸರಿಯಾಗಿ ನಡಿಬೇಕು ಅಂತಂದ್ರೆ ಅದಕ್ಕೆ ನ್ಯಾಷನಲ್ ಟ್ರಿಬ್ಯುನಲ್ಸ್ ಕಮಿಷನ್ ನ ಅವಶ್ಯಕತೆ ಇದೆ. ಈ ವಿಷಯವನ್ನ ಈ ಆರ್ಟಿಕಲ್ ಇಂದ ಅರ್ಥ ಮಾಡ್ಕೊಂಡ್ರೆ ಸಾಕು. ಮುಂದೆ ಚರ್ಚೆ ಮಾಡ್ತಾ ಇರುವಂತಹ ಆರ್ಟಿಕಲ್ ಮೇಕಿಂಗ್ ಎಜುಕೇಶನ್ ಆಕ್ಸೆಸಿಬಲ್ ಜನರಲ್ ಸ್ಟಡೀಸ್ ಪೇಪರ್ ಟು ಗವರ್ನೆನ್ಸ್ ಕೆಳಗೆ ಬರುವಂತಹ ಆರ್ಟಿಕಲ್. ಕೋವಿಡ್-19 ಕಳೆದ ವರ್ಷ ಆರಂಭ ಆದಾಗಿಂದನೂ ನಮಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಣ ಎಲ್ಲದು ಆನ್ಲೈನ್ ಮೋಡ್ಗೆ ಶಿಫ್ಟ್ ಆಗಿದೆ. ಆಫ್ಲೈನ್ ಇಂದ ಕ್ಲಾಸಸ್ ನಡೀತಾ ಇಲ್ಲ, ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಕ್ಕಳು ಕಂಟಿನ್ಯೂಸ್ ಆಗಿ ಸ್ಕ್ರೀನ್ಗಳ ಮುಂದೆ ಕುತ್ಕೊಂಡು ಪಾಠವನ್ನ ಕೇಳ್ತಾ ಇದ್ದಾರೆ. ಆದ್ರೆ ಈ ರೀತಿ ಆನ್ಲೈನ್ ಮೋಡಲ್ಲಿ ಕ್ಲಾಸಸ್ ನ ನಡೆಸೋದಕ್ಕೆ ಸಾಕಷ್ಟು ಫೈನಾನ್ಷಿಯಲ್ ರಿಸೋರ್ಸಸ್ ನ ಅವಶ್ಯಕತೆ ಬೀಳುತ್ತೆ. ಕೇವಲ ಹಣ ಅಥವಾ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಲದು. ಇಂಟರ್ನೆಟ್ ಪೆನಿಟ್ರೇಷನ್ ಅವಶ್ಯಕತೆ ಇದೆ. ಆದ್ರೆ ನಮ್ಮ ಭಾರತದಲ್ಲಿ ಕೇವಲ 50% ಅಷ್ಟೇ ಇಂಟರ್ನೆಟ್ ಪೆನಿಟ್ರೇಷನ್ ಇರುವಂತದ್ದು. ಹಾಗಿದ್ರೂ ಕೂಡ ಗ್ರಾಮೀಣ ಪ್ರದೇಶ ಆಗಿರ್ಲಿ, ನಗರ ಪ್ರದೇಶ ಆಗಿರ್ಲಿ, ಪೂರ್ ಕನೆಕ್ಟಿವಿಟಿ ಇಶ್ಯೂಸ್ ನಾವು ನೋಡ್ತಾನೆ ಇರ್ತೀವಿ. ಹೀಗಿರ್ಬೇಕಾದ್ರೆ ಶಿಕ್ಷಣ ನಿಜವಾಗ್ಲೂ ಎಲ್ಲರಿಗೂ ಆಕ್ಸೆಸಿಬಲ್ ಇದೆಯಾ, ಅಫೋರ್ಡಬಲ್ ಇದೆಯಾ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಸಮಸ್ಯೆ ಗೊತ್ತಿರುವಂತದ್ದು. ಆದ್ರೆ ಇದಕ್ಕೆ ಸೊಲ್ಯೂಷನ್ ಏನು, ಸೊಲ್ಯೂಷನ್ ಕೂಡ ಈ ಆರ್ಟಿಕಲ್ ಅಲ್ಲಿ ಕೊಡ್ತಾ ಇದ್ದಾರೆ. ಪ್ರಸಾರ್ ಭಾರತಿ ಭಾರತದ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಇದು ರೇಡಿಯೋ ಹಾಗೂ ಟೆಲಿವಿಷನ್ ನಮ್ಮ ದೇಶದಲ್ಲಿ ಹ್ಯಾಂಡಲ್ ಮಾಡುತ್ತೆ. ಇದು ನಮ್ಮ ದೇಶದ ಮೂಲೆ ಮೂಲೆಗೂ ಕೂಡ ಹೋಗುತ್ತೆ. 92% ಆಫ್ ಕಂಟ್ರೀಸ್ ಜಾಗ್ರಫಿಕಲ್ ಏರಿಯಾ ಕವರ್ ಮಾಡುತ್ತೆ. 99.19% ಅಷ್ಟು ಪಾಪ್ಯುಲೇಷನ್ ಕವರ್ ಮಾಡುತ್ತೆ. ಇದರ ಮೂಲಕ ನಾವು ಯಾಕೆ ಮಕ್ಕಳಿಗೆ ಹಾಗೂ ಶಿಕ್ಷಕರೇನಿದ್ದಾರೆ ಅವ್ರನ್ನ ಕನೆಕ್ಟ್ ಮಾಡಿ ಶಿಕ್ಷಣವನ್ನು ಅವ್ರಿಗೆ ತಲುಪಿಸಬಾರ್ದು ಅನ್ನೋ ಒಂದು ಸಜೆಷನ್ ಇಲ್ಲಿ ಕೊಡ್ತಾ ಇದ್ದಾರೆ. ಈ ಪ್ರಸಾರ್ ಭಾರತಿ ಕೆಳಗೆ ನಾವು ಆಲ್ ಇಂಡಿಯಾ ರೇಡಿಯೋ ಹಾಗೂ ದೂರದರ್ಶನ ಉಪಯೋಗಿಸಿಕೊಂಡು ಫೈನಾನ್ಷಿಯಲ್ ರಿಸೋರ್ಸಸ್ ನ ಸಮಸ್ಯೆ ಬಗೆಹರಿಬಹುದು. ಹಾಗೆ ಈ ಪೂರ್ ಕನೆಕ್ಟಿವಿಟಿ ಇಂಟರ್ನೆಟ್ ಕನೆಕ್ಷನ್ ಸಮಸ್ಯೆಗಳೇನಿದೆ ಅದನ್ನ ಕೂಡ ನಾವು ಬಗೆಹರಿಸಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಬಿಟ್ಟು ನಾವು ಏನೇನ್ ಮಾಡ್ಬೋದು, ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅಂತಾನೆ ನಿರ್ದಿಷ್ಟವಾಗಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಫ್ರೀ ಇಂಟರ್ನೆಟ್ ಯೂಸೇಜ್ ನ ಒಂದು ಅವಕಾಶ ಮಾಡಿಕೊಡ್ಬಹುದು. ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಇನ್ನೊಂದು ದಾರಿಯನ್ನ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಶಿಕ್ಷಣವನ್ನ ಹೇಗೆ ಆಕ್ಸೆಸಿಬಲ್ ಮಾಡೋದು, ಹೇಗೆ ಮಕ್ಕಳಿಗೆ ತಲುಪಿಸೋದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಈ 2 ಸಜೆಷನ್ ಕೊಡ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಯಲ್ಲಿ ಕೋವಿಡ್-19 ನ ಇಂಪ್ಯಾಕ್ಟ್ ಎಜುಕೇಶನ್ ಮೇಲೆ ಏನಾಯ್ತು ಅನ್ನೋ ಪ್ರಶ್ನೆ ಬಂದ್ರೆ ಸೊಲ್ಯೂಷನ್ ವೈಸ್ ವೇ ಫಾರ್ವರ್ಡ್ ಅಂತ ನೀವು ಬರಿಬೇಕಾದ್ರೆ ಕನ್ಕ್ಲೂಷನ್ ಅಲ್ಲಿ ಅಥವಾ ಕ್ರಿಟಿಕಲ್ ಅನಾಲಿಸಿಸ್ ಅಂತ ಕೊಟ್ಟಾಗ ಈ 2 ಸಿನಾರಿಯೋಸ್ ನ ನೀವು ಉದಾಹರಣೆಯಾಗಿ ಕೊಟ್ಟು ನಿಮ್ಮ ಆನ್ಸರ್ ನ ಬೆಟರ್ ಆಗಿ ಬರಿಬಹುದು. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ ದ ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ? 1. Reducing emission intensity by 33 to 35%. 2. 40% electric power installed capacity from non-fossil fuel based energy resource by 2030. ನಿಮ್ಮ ಆಪ್ಷನ್ಸ್ ಓನ್ಲಿ 1, ಓನ್ಲಿ 2, ಬೋತ್, ನನ್. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದ್ರು ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ನಮ್ಮ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.